ನಾನು ಸಿಎಂ ಆಗಲೇಬೇಕೆಂದು ಹಠ ಹಿಡಿದು ಕುಳಿತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ನೀಡಲೇಬೇಕೆಂದು ಖರ್ಗೆ ಮುಂದೆ ಡಿಕೆಶಿ ಪಟ್ಟು. ಆದರೆ ರಾಹುಲ್ ಕಡೆ ಬೊಟ್ಟು ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ರಾಹುಲ್ ಒಪ್ಪಿದ್ರಷ್ಟೇ ನಿಮ್ಮ ಕನಸು ಈಡೇರೋದು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ. ಶಾಲೆಯಲ್ಲಿ ಪ್ರವಾಸಕ್ಕೆ ತೀರ್ಮಾನ ಆಗಿದೆ. ಎಲ್ಲ ಮಕ್ಕಳು ಟೂರಿಗೆ ಹೋಗ್ತಾ ಇದ್ದಾರೆ, ನನಗೆ ಹೋಗೋದಕ್ಕಾಗ್ತಾ ಇಲ್ಲ, ನಮ್ಮಪ್ಪ ಡೊನೇಷನ್ ಕಟ್ಟಿಲ್ಲ. ಮಗ ಬಂದು ಮನೇಲಿ ಹಠ ಹಿಡ್ದ, ತಂದೆ ನೋನೋ ಅಂದ್ರು, ಮಮ್ಮಿ ಆಹಾ ಅಂದ್ರು, ಯಾರೂ ಒಪ್ಕೋತಾ ಇಲ್ಲ. ಮಗ ಒಂದು ತರಹದ ಬೇಸರದಲ್ಲಿ ನಾನು ಟೂರಿಗೆ ಹೋಗ್ಬೇಕು, ನಾನು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾನೆ. ತಂದೆ ತಾಯಿ ಮಾತ್ರ ಅದಕ್ಕೆ ಒಪ್ಕೋತಾ ಇಲ್ಲ. ಹಂಗಂದಂಗಾಯ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಕುದುರೆಯನ್ನೇರದವ ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ತರಹ ನನಗೀಗ ಅವಕಾಶ ಇದೆ, ಈ ಅವಕಾಶಗಳನ್ನು ಹೆಂಗಾದ್ರೂ ಮಾಡಿ ಗಿಟ್ಟಿಸ್ಕೋಬೇಕು. ಎಐಸಿಸಿ ಅಧ್ಯಕ್ಷರು ನಕಾರ ಮಾಡ್ತಿದ್ದಾರೆ. ಅವರು ತೋರಿಸ್ತಾ ಇರೋದು ರಾಹುಲ್ ಗಾಂಧಿಯ ಮುಂದೆ ಅಲ್ಲೋಗೇನಾದ್ರೂ ಕನ್ವಿನ್ಸ್ ಮಾಡ್ಕೊಬರ್ಬೇಕು ಅಂತ. ನಿನ್ನೆ ಡಿಕೆಶಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿಯ ಭೇಟಿ ಅವಕಾಶ. ನಾನು ಸಿಎಂ ಆಗಲೇಬೇಕೆಂದು ಹಠ ಹಿಡಿದು ಕುಳಿತ ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನ ನೀಡಲೇಬೇಕೆಂದು ಖರ್ಗೆಯ ಮುಂದೆ ಡಿಕೆಶಿ ಪಟ್ಟು ಹಠ ಹಿಡಿದು ಕೂತವ್ರೆ. ನಾನಾಗಬೇಕು. ಆದರೆ ರಾಹುಲ್ ಕಡೆ ಬೊಟ್ಟು ಮಾಡಿದ ಎಐಸಿಸಿ ಅಧ್ಯಕ್ಷ ಖರ್ಗೆ. ಆಗಲೂ ನಿಸ್ಸಹಾಯಕರಂತೆ ವರ್ತನೆ ಮಾಡಿದ್ರು ಖರ್ಗೆ, ಈಗಲೂ ಹೆಲ್ಪ್ಲೆಸ್ನಂತೆ ನಿಸ್ಸಹಾಯಕ ಅಸಹಾಯಕತೆಯಿಂದ ಎರಡೂ ಕೈಗಳನ್ನು ಹಿಂಗೆ ಅಗಲ ಮಾಡ್ಕೊಂಡು ನಿಂತವ್ರೆ. ನಾನೇನು ಮಾಡ್ಲಪ್ಪ ಅಂತ, ನಾನೇನು ಮಾಡಲಿ? ಹೈಕಮಾಂಡ್ ನಾಯಕರಲ್ವ ಎಐಸಿಸಿ ಅಧ್ಯಕ್ಷ? ಎಐಸಿಸಿ ಅಧ್ಯಕ್ಷ ಒಬ್ಬರು ತೀರ್ಮಾನ ಮಾಡಿದ್ರೆ ಸಾಕಾಗೋದಿಲ್ಲ. ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿ ಮನಸ್ಸು ಮಾಡಬೇಕು, ಸುರ್ಜೇವಾಲಾ ಸನ್ನೆ ಮಾಡಬೇಕು, ವೇಣುಗೋಪಾಲ್ ಕಣ್ಣೊಡಿಬೇಕು, ಸೋನಿಯಾ ಗಾಂಧಿ ಬಂದು ಕೆಮ್ಮಬೇಕು, ಹೀಗೆಲ್ಲ ಇದೆ, ಸಿಸ್ಟಮ್ಗಳಿದ್ದಾವೆ. ಸುಮ್ಮನೆ ಸದಾಶಿವನಗರದಿಂದ ಹೊಸ ಕಾರ್ ತಗೊಂಡು ಡೆಲ್ಲಿಗೆ ಹೋಗಿ ನಾನು ಆಗಲ್ಲ ಅಂದರೆ ಹ್ಞೂ ಆಗ್ಬಿಡು ಅಂದಂಗಲ್ಲ. ನೀವು ಏನು ಕೇಳೋದಿದ್ರು ರಾಹುಲ್ ಬಳಿಯ ಕೇಳಿ ಅಂತ ಹೇಳಿ ಖರ್ಗೆ. ಅಂದರೆ ಇದರ ಅರ್ಥ ಏನು? ಡಿಕೆಶಿ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಸಹಾಯಕತೆ, ಹೆಲ್ಪ್ಲೆಸ್. ದೆಹಲಿಯಲ್ಲಿ ಡಿಕೆಶಿಗೆ ಸಿಕ್ಕಿಲ್ಲ ಸಿಎಂ ಕುರ್ಚಿಯ ಬಗ್ಗೆ ಕ್ಲಾರಿಟಿ. ನಿನ್ನೆಯಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಡಿಸಿಎಂ ಡಿಕೆ. ನಿನ್ನೆ ಡಿಕೆಶಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿಯ ಭೇಟಿ. ಇಲ್ಲಿ ನೀವೇನು ಸ್ಟ್ರಾಟಜಿ ಮಾಡ್ತೀರಿ? ಪಂಚಾಯತ್ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಪೊಲಿಟಿಕಲ್ ಸ್ಟ್ರಾಟಜಿ ಅನಿವಾರ್ಯ. ಆದರೆ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅಂದರೆ ಸ್ಟ್ರಾಟಜಿ ವರ್ಕೌಟ್ ಆಗೋದಿಲ್ಲ. ಅಲ್ಲಿ ವರ್ಕೌಟ್ ಆಗೋದು ಓನ್ಲಿ ಲಾಬಿ, ಅಲ್ಲಿ ವರ್ಕೌಟ್ ಆಗೋದವನು ಇನ್ಫ್ಲೂಯೆನ್ಸ್, ಪ್ರಭಾವ. ಇವಲ್ಲದೆ ಯಾವ ಸ್ಟ್ರಾಟಜಿಯು ಬದನೆಕಾಯಿನೂ ವರ್ಕೌಟ್ ಆಗಲ್ಲ. ಸೊ ಈಗ ಡಿಕೆಶಿ ಮುಂದಿರ್ತಕ್ಕಂತಹ ಆಯ್ಕೆ ಏನು? ಒಂದು ಸಿದ್ದರಾಮಯ್ಯರ ಅಂತರಂಗವಾದ 450 ಗ್ರಾಂ ತೂಕದ ಹೃದಯವನ್ನು ಬದಲಿಸಬೇಕು. ಅವರು ಮನಸ್ಸನ್ನು ಬದಲು ಮಾಡ್ಕೋಬೇಕು. ಸಿದ್ದರಾಮಯ್ಯನವರೇ ಹೈಕಮಾಂಡ್ಗೆ ಒಂದು ಪತ್ರ ಬರೀಬೇಕು. 2.25 ವರ್ಷ ಈ ರಾಜ್ಯಭಾರ ನನ್ನ ಕೈಯಲ್ಲಿತ್ತು, ಸುಸೂತ್ರವಾಗಿ ಆಳ್ವಿಕೆ ಮಾಡಿದ್ದೀನಿ, ನಮ್ಮ ಹುಡುಗ ಡಿಕೆಶಿಗೂ ಒಂದು ಅವಕಾಶ ಕೊಡೋಣ ಅಂಥೇಳಿ ಪತ್ರ ಬರೆಯದ ಹೊರತು ಇನ್ಯಾವುದೇ ಬದಲಾವಣೆಗಳು ಆಗದು ಅಂಥೇಳಿ ಒಂದಷ್ಟು ಜನ ಚರ್ಚೆಗೂ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿಯ ಭೇಟಿಗೆ ಕಾದು ಕೂತಿದ್ದ ಡಿಕೆಶಿಗೆ ನಿನ್ನೆಯೂ ಕೂಡ ನಿರಾಸೆಯಾಗಿದೆ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.